120 ನಿಮಿಷಗಳ ಗೋಲು ರಹಿತ ಪಂದ್ಯದ ನಂತರ ಸ್ವಿಟ್ಜರ್ಲೆಂಡ್ ಕೊಲಂಬಿಯಾವನ್ನ ಪೆನಾಲ್ಟಿ ಶೂಟೌಟ್ನಲ್ಲಿ 4-3 ಗೋಲುಗಳಿಂದ ಸೋಲಿಸಿ ವಿಶ್ವಕಪ್ ಕ್ವಾರ್ಟರ್ ಫೈನಲ್ ತಲುಪೋದಕ್ಕೆ ರೊಬೆನ್ ವರ್ಗಾಸ್ ಗೆಲುವಿನ ಸ್ಪಾಟ್ ಕಿಕ್ ಗಳಿಸಿದ್ರು. ವ್ಯಾಂಕೂವರ್ ಕ್ರೀಡಾಂಗಣದಲ್ಲಿ ಕೆಲವೇ ಗೋಲು ಗಳಿಸುವ ಅವಕಾಶಗಳ ಕೊರತೆಯ ನಂತರ ಸೆವಿಲ್ಲಾ ವಿಂಗರ್ ವರ್ಗಾಸ್ ತಮ್ಮ ಧೈರ್ಯವನ್ನ ನಿಯಂತ್ರಿಸಿಕೊಂಡ್ರು ಮತ್ತು ಸ್ವಿಟ್ಜರ್ಲೆಂಡ್ ಮುಂದಿನ ಭಾನುವಾರ ಕಾನ್ಸಾಸ್ನಲ್ಲಿ ಹಾಲಿ ಚಾಂಪಿಯನ್ ಅರ್ಜೆಂಟೀನಾವನ್ನ ಎದುರಿಸಲಿದೆ. ವರ್ಗಾಸ್ ತಂಡದ ಸಹ ಆಟಗಾರ ಮ್ಯಾನ್ಯುಯಲ್ ಅಕಾಂಜಿ ತಮ್ಮ ಸ್ಪಾಟ್ ಕಿಕ್ ಅನ್ನ ಕ್ರಾಸ್ಬಾರ್ನ ಮೇಲೆ ಹಾರಿಸಿದ್ರು. ಆದರೆ ಕೊಲಂಬಿಯಾದ ಜೋಡಿ ಡೇವಿನ್ಸನ್ ಸ್ಯಾಂಚೇಜ್ ಮತ್ತು ಕುಚೋ ಹೆರ್ನಾಂಡೆಜ್ ಇಬ್ಬರು ಗೋಲು ಗಳಿಸುವಲ್ಲಿ ವಿಫಲರಾದರು ಮತ್ತು ದಕ್ಷಿಣ ಅಮೆರಿಕನ್ನರು ನೋವಿನಿಂದ ನಿರ್ಗಮಿಸಿದರು. 20 ನಿಮಿಷಗಳ ನಂತರ ಗುಸ್ಟಾವೋ ಪ್ಯುಟಾ ಸ್ವಿಟ್ಜರ್ಲೆಂಡ್ನ ಗೋಲ್ ಕೀಪರ್ ಗ್ರೆಗರ್ ಕೋಬೆಲ್ ಅವರನ್ನ ಮೊದಲ ಸೇವ್ಗೆ ಬಲವಂತಪಡಿಸಿದ್ರು. ಆದರೆ ಫ್ಯಾಬಿಯನ್ ರೀಡರ್ ಅವರ ಕೋನಿಯ ಹೊಡೆತವನ್ನ ಕೊಲಂಬಿಯಾ ಗೋಲ್ ಕೀಪರ್ ಕ್ಯಾಮಿಲೋ ವರ್ಗಾಸ್ ಹೊರಗಿಡ್ತಾರೆ. ದ್ವಿತೀಯಾರ್ಧದಲ್ಲಿಯೂ ಎಚ್ಚರಿಕೆಯ ಮೊದಲ ವಿಧಾನವು ಮುಂದುವರಿಯುತ್ತೆ. ಸ್ವಿಟ್ಜರ್ಲೆಂಡ್ನ ಬದಲಿ ಆಟಗಾರ ಜಬ್ರಿಲ್ ಸೋವ್ ಕ್ರಾಸ್ಗೆ ಗೋಲು ಗಳಿಸಿದಾಗ ಜಾರಿದ್ರು. ಹಾಗೆ ರೀಡರ್ ತನ್ನ ಫ್ರೀ ಕಿಕ್ ಅನ್ನು ಸೈಡ್ ನೆಟ್ಟಿಂಗ್ಗೆ ಸುರುಳಿಯಾಗಿ ನೀಡ್ತಾರೆ. ಕೊಲಂಬಿಯಾದ ಅಂತಿಮ ಪಾಸ್ ಕೂಡ ಅವರನ್ನ ಕೈಬಿಡುತ್ತೆ. ಹಾಗೆ ಹೆಚ್ಚುವರಿ ಸಮಯದ ಮೊದಲ ಅವಧಿಯಲ್ಲಿ ಜಾಮಿಂಟನ್ ಕ್ಯಾಪಸ್ ಮಿರೋ ಮೊಹೆಮ್ ಅವರ ಸವಾಲಿನಲ್ಲಿ ಸೋತ ನಂತರ ಅವರ ಪೆನಾಲ್ಟಿ ಮೇಲ್ಮನವಿಗಳನ್ನು ಪಂದ್ಯದ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ಮಾಡ್ತಾರೆ. ಇನ್ನು ದೇಶದಾದ್ಯಂತ ಫುಟ್ಬಾಲ್ ಅಭಿಮಾನಿಗಳ ಉತ್ಸಾಹ ಈಗಾಗಲೇ ತಾರಕಕ್ಕೇರಿದ್ದು, ಯಾವುದೇ ರೀತಿಯಾದಂತಹ ಅಡೆತಡೆ ಇಲ್ಲದೆ ಅತ್ಯುತ್ತಮ ಡಿಜಿಟಲ್ ವೀಕ್ಷಣಾ ಅನುಭವದೊಂದಿಗೆ ಈ ಕ್ರೀಡಾ ರೋಮಾಂಚನವನ್ನ ಸವಿಯೋದಕ್ಕೆ ಜಿ5ನಲ್ಲಿ ಲೈವ್ ವೀಕ್ಷಿಸಿ ನಿಮ್ಮ ನೆಚ್ಚಿನ ತಂಡವನ್ನ ಹುರಿದುಂಬಿಸಿ. ಒಟ್ಟಾರೆ 20 ನಿಮಿಷಗಳ ನಂತರದಲ್ಲೂ ಕೂಡ ಗುಸ್ಟಾವೋ ಪ್ಯೂಟಾ ಸ್ವಿಟ್ಜರ್ಲೆಂಡ್ನ ಗೋಲ್ ಕೀಪರ್ ಗ್ರೆಗರ್ ಕೋಬೆಲ್ ಅವರನ್ನ ಮೊದಲ ಸೇವ್ಗೆನೆ ಬಲವಂತಪಡಿಸ್ತಾರೆ. ಆದರೆ ಫ್ಯಾಬಿಯನ್ ರೀಡರ್ ಅವರ ಹೊಡೆತವನ್ನು ಕೊಲಂಬಿಯಾ ಗೋಲ್ ಕೀಪರ್ ಕ್ಯಾಮಿಲೋ ವರ್ಗಾಸ್ ಹೊರಗಿಡ್ತಾರೆ. ಇನ್ನು ಸೆಕೆಂಡ್ ಹಾಫ್ನಲ್ಲಿಯೂ ಕೂಡ ಎಚ್ಚರಿಕೆಯ ಮೊದಲ ವಿಧಾನವನ್ನೇ ಕಂಟಿನ್ಯೂ ಮಾಡಲಾಗುತ್ತೆ.